ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನನಗೆ ಸಂಡೇ. ಯಾಕಪ್ಪ ಸಂಡೇ ಅಂತ ಹೇಳಿದೆ ಅಂತಂದರೆ, ಒಂದು ನಿಮಿಷ. ಯಾಕಪ್ಪ ಇವತ್ತು ನನಗೆ ಭಾನುವಾರ ಅಂತ ಹೇಳಿದ್ನಂತಂದರೆ, ನಮಗೆ ನಿನ್ನೆ ವರ್ಕಿಂಗ್ ಡೇ ಇತ್ತು, ಇವತ್ತು ಹಾಲಿಡೇ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನನಗೆ ಸಂಡೇ ಅಂತ ಹೇಳಿದೆ ಅಷ್ಟೇ. ಹಿಂಗೆ ಮನೇಲಿ ಕೂತು ಬೋರ್ ಆಯಿತು. ಅದಕ್ಕೆ ಒಂಚೂರು ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ಆಚೆ ಕಡೆ ಬರೋಣ ಅಂತ ಬಂದೆ. ಯಾವ ಥರ ಪ್ಲೇಸ್ ಇದೆ ಅಂತ ನೀವು ನೋಡಿ ಯಾವ ಥರ ಇದೆ. ಎಲ್ಲೂ ಹೋಗೋ ಅಂಥದ್ದು ಅಷ್ಟು ದೂರ ಏನಿಲ್ಲ, ನಮ್ಮ ಮನೆ ಹತ್ರದಿಂದ ವಾಕಬಲ್ ಡಿಸ್ಟೆನ್ಸ್ ಬೆಟ್ಟದ ಕಡೆಗೆ. ಹಿಂಗೆ ಸ್ವಲ್ಪ ಮೂಡ್ ಚೇಂಜಸ್ ಇರಲಿ ಅಂತ ಈ ಕಡೆ ಬಂದೆ. ಯಾವ ಥರ ಇದೆ ನೋಡಿ. ಪ್ರಕೃತಿಯಲ್ಲಿ ತುಂಬ ಚೆನ್ನಾಗಿರ್ತದೆ ಆಚೆ ಕಡೆ ಬಂದರೆ ಒಬ್ಬನೇ. ಅದಕ್ಕಂತಲೇ ಬಂದೆ. ಇವತ್ತೆಲ್ಲ ಏನೇನು ಮಾಡ್ತೀನಿ ಅಂತೆಲ್ಲ ಒಂದು ವ್ಲಾಗ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ನೋಡೋಣ ಯಾವ ಥರ ಬರ್ತೈತೆ ಅಂತ. ನೋಡೋಕೆ ಮಾತ್ರ ತುಂಬ ಚೆನ್ನಾಗೈತೆ. ಬೇರೆ ಒಬ್ಬನೇ ಇದ್ದೀನಲ್ಲ, ಇನ್ನೂ ಸಖತ್ತಾಗಿದೆ. ಅಲ್ಲಲ್ಲಿ ಹಕ್ಕಿಗಳ ಸ್ವಾಗತ ಕೋರ್ತಿದೆ, ಬಾರೋ ಗೆಳೆಯ ಅಂತ. ಏನೇನೋ ಪಕ್ಷಿಗಳೆಲ್ಲ ಇದ್ದಾವೆ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಈ ಮರಗಳು ಯಾಕೋ ಇನ್ನೂ ಚಿಗುರು ಬಂದಂಗಿಲ್ಲ. ಮೇ ಬಿ ಪ್ರಾಣ ಹೊರಟೋಗಿದೆ ಅನ್ಕೊತೀನಿ ಆ ಮರಗಳಿಗೆ. ಯಾವ ಥರ ಇದೆ ನೋಡಿ ಕಾಲ್ದಾರಿ ಎಲ್ಲ ನೋಡಿ ಯಾವ ಥರ ಇದೆ. ಆದರೆ ಚೆನ್ನಾಗಿದೆ ವ್ಯೂ. ನನಗೆ ಇವತ್ತು ದಿನ ಬೇರೆ ಪ್ಲ್ಯಾನೇ ಇತ್ತು, ಸೊ ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡೆ. ಯಾಕಪ್ಪ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಂತ ಇನ್ನೊಂದು ವಿಡಿಯೋ ಮಾಡೋವಾಗ ಅದನ್ನು ನಾನು ಹೇಳ್ತೀನಿ. ತುಂಬ ಪೀಸಾಗಿದೆ, ಸೈಲೆಂಟಾಗಿದೆ, ತುಂಬ ಚೆನ್ನಾಗಿದೆ. ನೀವು ಅಷ್ಟೇ ಯಾವತ್ತಾದರೂ ನಿಮಗೇನು ಕೆಲಸ ಇಲ್ಲ ಅಂತಂದರೆ, ಕೇಸ್ ನೀವು ಮಾಡೋ ಕೆಲಸ ಪೋಸ್ಟ್ಪೋನ್ ಏನಾದರೆ, ಒಂದು ಸಾರಿ ಒಬ್ಬನೇ ಒಂದು ಪ್ರಕೃತಿಯಲ್ಲಿ ಕುತ್ಕೊಂಡು ನೋಡಿ. ಯಾರೂ ಇಲ್ಲದೆ ನಿಶಬ್ದದಿಂದ ತುಂಬ ಚೆನ್ನಾಗಿ ನೀವೇ ಒಂಥರ ಫೀಲ್ ಮಾಡ್ತೀರಾ. ತುಂಬ ಜನ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಇನ್ನೊಂದು ಸಾರಿ ಹೇಳ್ತಿದ್ದೀನಿ, ಇನ್ನೊಂದು ಸಾರಿ ಟ್ರೈ ಮಾಡಿ ಯಾರಾದರೂ ಮಾಡಿಲ್ಲ ಅಂತಂದರೆ. ತುಂಬ ಸಖತ್ತಾಗಿದೆ ನೋಡಿ ಯಾವ ಥರ ಇದೆ. ಇದು ನನಗೇನು ಹೊಸದಲ್ಲ. ನನಗೆ ಬೇಜಾರಾದಾಗೆಲ್ಲ ಇಲ್ಲಿಗೆ ಬರ್ತಾನೆ ಇರ್ತೀನಿ, ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅಷ್ಟೇ ಮಾಡಿರೋದು ಎಲ್ಲ. ಇದು ನೋಡಿ ಯಾವ ಥರ ಮಾಡಿದಾರಂತ. ಹಾಗಾಗಿ ಬೆಟ್ಟಕ್ಕೆಲ್ಲ ಬೆಂಕಿನೇ ಇಡ್ತಾ ಇರ್ತಾರೆ. ಆ ಬೆಂಕಿ ಏನು ಉದ್ದೇಶದಿಂದ ಇಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಬೆಂಕಿ ಇಕ್ಕಕ್ಕೆ ಮುಂಚೆ ಯಾರಾದರೂ ಒಂದೇ ಒಂದು ಕ್ಷಣ ಆಲೋಚನೆ ಮಾಡಿದ್ರೆ ಚೆನ್ನಾಗಿರ್ತೈತೆ. ಎಕ್ಸಾಂಪಲ್ಗೆ ಪ್ರೆಸೆಂಟು ಕ್ಯಾಲಿಫೋರ್ನಿಯಲ್ಲಿ ಒಂದು ಫೈರ್ ಇನ್ಸಿಡೆಂಟ್ ನಡೆದಿದೆ. ಒಂದು ಅರಣ್ಯಕ್ಕೆ, ಅಷ್ಟು ದೊಡ್ಡ ಅರಣ್ಯ, ತುಂಬ ಪ್ರಾಣಿಗಳಿಗೆ ಆಹಾರ ಇಲ್ಲದೇನಾಗಿದೆ, ಪ್ರಾಣ ಕಳ್ಕೊಂಡಿದೆ. ಇನ್ನೂ ತುಂಬ ಏನೇನೋ ಇನ್ಸಿಡೆಂಟ್ಸ್ ಆಗಿದೆ. ನ್ಯೂಸ್ ಚಾನಲ್ಸಲ್ಲೆಲ್ಲ ಅಲ್ದಾಡ್ತಿದೆ. ಸೊ ಇಂಥ ಚಿಕ್ಕ ಬೆಟ್ಟಕ್ಕೆ ನೀವೇನಾದರೂ ಬೆಂಕಿ ಇಟ್ಟರೆ ತುಂಬ ಚಿಕ್ಕ ಪ್ರಾಣಿಗಳೆಲ್ಲ ಸತ್ತೋಗ್ಬಿಡ್ತವೆ. ಥರ ಸಂತತಿ ಸೈಜ್ ಸತ್ತೋಗುತ್ತೆ. ಇನ್ನೂ ಜಾಸ್ತಿ ಚೆನ್ನಾಗಿ ಹೇಳ್ಬೇಕಂತಂದರೆ, ನಮಗೆ ಗೊತ್ತಿರೋ ಚಿಕ್ಕ ಪ್ರಾಣಿಗಳು, ಬಸವಣ್ಣ, ಈ ಮೊಲ, ಹಾವು, ಈ ಥರ ಎಲ್ಲ ಖಂಡಿತವಾಗ್ಲೂ ಸತ್ತೋಗ್ತವೆ. ಸೊ ಅದಕ್ಕೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಈ ಬೆಟ್ಟಕ್ಕೆ ಬೆಂಕಿ ಇಕ್ಕೋದಾಗಲಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಒಂಥರ ನೆಮ್ಮದಿ ಗುರು. ಏನು ಪೀಸಾಗಿದೆ ನೋಡು. ವಾವ್, ಸುಮಾರು ಸರಿ ಬಂದಿದ್ದೀನಿ ಈ ಕಡೆ ಎಲ್ಲ. ಆದರೆ ಇವತ್ತೊಂದು ದಿನ ಎಲ್ಲ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಒಂದು ಬ್ಲಾಗ್ ಮಾತ್ರ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಚೆನ್ನಾಗಿದ್ದರೆ ನನ್ನ ಫ್ರೀ ಟೈಮಲ್ಲಿ ಇದನ್ನೇ ಮಾಡುವೆ ಇನ್ಮೇಲೆ. ಇನ್ನೂ ಸ್ವಲ್ಪ ಎಕ್ಸಸೈಸಸ್ ಮಾಡಿ ಅಲ್ಲಿ ಸ್ವಲ್ಪ ಓಡಾಡಿ ಸಂತೋಷವಾಗಿ ಮುಗಿಸ್ದೆ.
ಇವಾಗ ಇನ್ನು ಸ್ವಲ್ಪ ಮೇಲಕ್ಕೆ ಹೋಗಿ ಮಾಡೋಣ ವಿಡಿಯೋ. ಇಲ್ಲಿಗೆಲ್ಲ ಬರ್ತೀರಾ, ಪ್ಲಾಸ್ಟಿಕ್ಕು ಎಲ್ಲ ಇಲ್ಲೇ ಬಿಸಾಕಿ ಹೋಗ್ತಿರ್ತೀರ. ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆತ್ತನೆ ಮಾಡಿದ್ದ, ಅದಾಯಿತು ಎಲ್ಲ ನೋಡೋಣ. ನನ್ನ ಫ್ರೆಂಡು ಅಂತಲ್ಲ, ನಾನು ಒಂದು ಕೆತ್ತನೆ ಮಾಡಿದ್ದೆ, ಅದು ಇನ್ನೂ ಇದೆ ನೋಡಿ ನೀವೇ, ಕಾಣಿಸ್ತಾಯ್ತಾ? ಇಂಡಿಯನ್ ಆರ್ಮಿ ಅಂತ ಕೆತ್ತನೆ ಮಾಡಿದ್ದೆ. ನಮ್ಮ ಫ್ರೆಂಡ್ ಇಲ್ಲಿ TM ಅಂತ ಏನೋ ಮಾಡಿದ್ದ, ಇಂಡಿಯನ್ ಆರ್ಮಿ ಅಂತ ಕಾಣಿಸ್ತಾನೆ ಇದೆ. ಎನಿವೆ ಅದನ್ನ ನೋಡಿ ತುಂಬ ಸಂತೋಷ ಆಯಿತು. ನೋಡಿ ಇನ್ನು ಸ್ವಲ್ಪ ಮೇಲಕ್ಕೆ ಹೋಗೋಣ. ಸಖತ್ತಾಗಿದೆ, ಚೆನ್ನಾಗಿದೆ. ಫಸ್ಟ್ ಮಾಡಬೇಕಾಗಿರೋ ಕೆಲಸ ನನ್ನ ಬೈಕ್ಗೆ ಸ್ನಾನ ಮಾಡಿಸೋದು. ಆ್ಯಂಡ್ ಎರಡನೇದು ಬಂದ್ಬಿಟ್ಟು ಎರಡಿದೆ. ಎರಡನೇದು ಅದು ಮಾಡೋಣ ಇದು ಮಾಡೋಣ ಅಂತ, ಕಟಿಂಗ್ ಮಾಡಿಸೋಣ ಅಂತ ಅಂದ್ಕೊತಿದ್ದೀನಿ ಒಂದು. ಎರಡನೇದು ಬಂದ್ಬಿಟ್ಟು ಒಂದು ನಮಗೆ ಯೂಟ್ಯೂಬ್ ಚಾನಲ್ ಬೇಕಾಗಿರೋ ಇನ್ನೊಂದು ತಗೋಬೇಕಾಗಿತ್ತು ಮೆಮೊರಿ ಕಾರ್ಡು. ಯಾಕಪ್ಪ ಅಂತಂದರೆ ನನ್ನ ಫಸ್ಟ್ ಮೆಮೊರಿ ಕಾರ್ಡಲ್ಲಿ ಅದೇನೋ ಮೆಮೊರಿ ಕಾರ್ಡ್ ಎರರ್ ಅಂತ ಬರ್ತಿದೆ, ಅದನ್ನು ಚೇಂಜ್ ಮಾಡಬೇಕು. ಏನು ಗುರು ಹಿಂಗಿದೆ ನೋಡಿ, ಯಾವ ಪಾಟಿಗೆ ಹುಲ್ಲಿದೆ. ಇದು ಹುಲ್ಲನ್ನ ಪಕ್ಕ ಒಂದು 2 ತಿಂಗಳಲ್ಲೆಲ್ಲ ಬೆಂಕಿ ಇಟ್ಬಿಡ್ತಾರೆ. ದಯವಿಟ್ಟು ಯಾರೂ ಈ ಥರ ಮಾಡಬೇಡಿ. ಯಾವುದೋ ಒಂದು ಪಕ್ಷಿ ಹೋಯ್ತು ಇಲ್ಲಿಂದ, ಭಯ ಆಯಿತು ನೋಡಿ. ಯಾವ ಪಾಟಿಗೆ ಹುಲ್ಲಿದೆ, ಇಂಥ ಹುಲ್ಲನ್ನ ಬೆಂಕಿ ಇಡ್ತೀರ. ಇದರಲ್ಲಿ ಎಷ್ಟೋ ಪ್ರಾಣಿಗಳು ಮೊಟ್ಟೆಗಳಿಟ್ಟಿರ್ತವೆ, ತನ್ನ ಸಂತತಿನ ಬೆಳೆಸ್ಬೇಕಂತ ಮರಿ ಮಾಡಿರ್ತದೆ. ಆದರೆ ನೀವಿಕ್ಕಿರೋ ಒಂದು ಬೆಂಕಿಯಿಂದ ಎಲ್ಲದನ್ನು ಹಾಳು ಮಾಡ್ತೀರ. ಓಮೋ, ಇದು ನೋಡಿ ಹೆಂಗಿದೆ. ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ಏನು ಅಷ್ಟು ದೊಡ್ಡದೇನು ಬೆಟ್ಟ ಅಲ್ಲ, ತುಂಬ ಚಿಕ್ಕ ಬೆಟ್ಟ ಇದು. ಪಕ್ಷಿ ಒಂದು ಎದ್ದೋಯ್ತಲ್ಲ, ಆಗಲೇ ಹೇಳಿದ್ನಲ್ಲ ನಿಮಗೆ, ನಾನೇನೋ ತೊಂದರೆ ಕೊಡ್ತೀನಿ ಅಂತ ಅದು ಅನ್ಕೊತಿದ್ದೆ. ನಾನು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ ಗುರು, ಓಕೆನಾ? ನೋಡಿ ಯಾವ ಥರ ಇದೆ. ಅದಕ್ಕೂ ಭಯನೇ, ಬೇಟೆಗಾರರಿಂದ ರಕ್ಷಣೆ ಮಾಡ್ಕೋಬೇಕಲ್ಲ, ಅದಕ್ಕೆ. ನೋಡಿ ಯಾವ ಥರ ಇದೆ ಅಂತ. ಇಲ್ಲಿಗೆ ಬಂದಿದ ತಕ್ಷಣ ಕೆಲವೊಂದು ಆ್ಯಕ್ಟಿವೇಟ್ ಆಗಿಬಿಟ್ಟಿದೆ ಪಕ್ಷಿಗಳೆಲ್ಲ. ಯಾರೋ ಬಂದಿದ್ದಾರೆ, ಏನೋ ಮಾಡ್ತಾರೆ ನಮ್ಗೆ ತೊಂದರೆ ಅಂತ. ಯಾವುದೇ ಥರ ಏನೂ ತೊಂದರೆ ಮಾಡಲ್ಲ ನಿಮಗೆ. ನಿಮ್ಮನ್ನು ನಾನು ತುಂಬ ಪ್ರೀತಿ ಮಾಡ್ತೀನಿ, ಅಂಥದ್ದು ನಿಮಗೆ ತೊಂದರೆ ಮಾಡ್ತೀನ? ಸಾಧ್ಯವೇ ಇಲ್ಲ. ನೋಡಿ ಸಖತ್ತಾಗಿದೆ. ಕ್ಯಾಮ್ರಾ ಆಂಗಲ್ ಏನೋ ಸೆಟ್ ಮಾಡಿದೆ, ಅಲ್ಲಿಗೆ ಹೋಗೋಣ ಅಂತ. ಹೋಗೋಣ ಯಾವ ಥರ ಕಾಣಿಸ್ತಿದೆ. ಫೈನಲಿ ಬಂದೆ. ಸೂಪರ್. ಸುತ್ತಲೂ ಗ್ರಾಸು, ಮಧ್ಯದಲ್ಲಿ ಇದೆ ಯಾವುದೋ ಗಿಡ ದೊಡ್ಡದಾಗಿದೆ, ಚೆನ್ನಾಗಿದೆ. ತುಂಬ ಗಟ್ಟಿ ಇದೆಯಪ್ಪ, ಇದೇನು ಗಿಡನೋ ಗೊತ್ತಿಲ್ಲ. ಪಾಪಸ್ ಕಳ್ಳಿನೇ, ಮುಳ್ಳುಗಳೆಲ್ಲ ಇದ್ದಾವೆ. ಹಾಂ, ಮಾಡ್ತಾ ಇದ್ದೀನಿ ಇವಾಗ. ಬೈಕ್ ವಾಷಿಂಗ್, ಫೋಮ್, ಬೈಕ್ ಸರ್ವಿಸ್, ವಾಟರ್ ಸರ್ವಿಸ್ ಸಹ ಆಯಿತು. ಈಗ ಸ್ಯಾಂಡ್ ಡಿಸ್ಕ್ ಅಂತ ಒಂದು ಮೆಮೊರಿ ಕಾರ್ಡ್ ಬೇಕಿತ್ತು ನನಗೆ, ತಗೊಬಂದೆ. ನೋಡೋಣ ಇದ್ಯಾವುದು ಏನಾದರೂ ಸಪೋರ್ಟ್ ಮಾಡ್ತೈತೋ ಇಲ್ವೋ ಅಂತ. ಫೈನಲಿ ಇವತ್ತೇನೇನು ಅಂದ್ಕೊಂಡಿದ್ದೆ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಯಿತು. ಏನಿದೆ ಚೇಂಜಸ್ ಅಂತ ಕಮೆಂಟ್ ಮಾಡಿ.